ಹರಿದೆ ಹರನ ಶಿರದಿಂದ ನೀ ಹರಿದೆ ಕರೆಯನು ಧರಿಸಲು ಆಗಮಿಸಿ ಬಂದೆ ಹರನ ಶಿರದಿಂದ ನೀ ಹರಿದೆ ಕರೆಯನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಸಂದೇಶಿ ಜಗವದೆಲ್ಲವೂ ಪರಮ ಪಾವನೆ ಸಂದೇಶಿ ಜಗವನ್ನೆಲ್ಲವೂ ಧರಿಸಿದ ತಾಯ ನಿರುಪಮ ಚರಿತಳ ನಿನ್ನಯ ಅನುದಿನ ನಿರುಪಮ ಚರಿತಳ ನಿನ್ನಯ ಅನುದಿನ ನಿರಂತರವು ಧರಿಸಿದ ಸುರನರ ಸೇರಿದೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇರಿದೆ ವರಗಂಗೆ 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 ತಮಗೆ ನಮಸ್ಕರಿಸುವೆ. ಅಯ್ಯ ಗುಹರಾಜ, ನಿಮಗೆ ಶುಭವಾಗಲಿ. ನೀನು ಮತ್ತು ನಿನ್ನ ಪರಿವಾರದವರು ಕ್ಷೇಮವೇ? ಪರಮಾತ್ಮ, ನನ್ನ ಪರಿವಾರವೆಲ್ಲವೂ ಕ್ಷೇಮವಾಗಿರುವುದು. ನಿನ್ನೆ ಆಗಮನಕ್ಕೆ ಕಾರಣವೇನು? ದೇವ, ಈ ಪ್ರಾಂತ್ಯಕ್ಕೆಲ್ಲ ಒಡೆಯನಾದ ನನ್ನನ್ನು ಗುಹನೆಂದು ಕರೆಯುವರು. ಇದುವರೆಗೂ ತಮ್ಮ ಆಗಮನದ ನಿರೀಕ್ಷೆಯಿಂದ ಇದ್ದ ನಾನು ಇಂದು ತಮ್ಮನ್ನು ಕಂಡು ಧನ್ಯನಾದನು. ದೇವ, ನಿಮಗೆ ವನವಾಸ ಪ್ರಾಪ್ತಿಯಾದದನ್ನು ಕೇಳಿ ನನಗೆ ಬಹಳ ದುಃಖವಾಯಿತು. ಆದ್ದರಿಂದ ತಾವು ಈ ದಿನ ನನ್ನ ಕುಟೀರದಲ್ಲಿದ್ದು
ಮುಂದಕ್ಕೆ ಹೋಗಬೇಕೆಂದು ಬೇಡಿಕೊಳ್ಳುವೆನು. ಗುಹರಾಜ, ಪಿತೃವಾಕ್ಯ ಪರಿಪಾಲನೆಗಾಗಿ ಮುನಿಯಂತೆ ಜೀವಿಸಲು ವಲ್ಕಲಾದಿಗಳನ್ನು ಧರಿಸಿ ಅರಣ್ಯಕ್ಕೆ ಬಂದಿರುವ ನಾವು ಈ ಪುರಪ್ರವೇಶ ಮಾಡುವಂತೆ ಯಾರಿಂದಲೂ ಏನನ್ನು ಪರಿಗ್ರಹಿಸುವಂತೆಯೂ ಇಲ್ಲ. ಆದ್ದರಿಂದ ನಿನ್ನ ಆತಿಥ್ಯಕ್ಕೆ ಬದಲಾಗಿ ನಮ್ಮನ್ನು ಈ ಗಂಗಾ ನದಿಯ ಆಚಿನ ದಡಕ್ಕೆ ದಂಡಿಸಿದರೆ ಅಷ್ಟೇ ಸಾಕು. ಆಗಬಹುದು ದೇವ, ಆದರೆ ನನ್ನದೊಂದು ಭಿನ್ನಹವಿರುವುದು ದೇವ. ಏನು ಗುಹರಾಜ? ದೇವ, ಹಿಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗೆ ತಮ್ಮ ಪಾದರಜದಿಂದ ಕಲ್ಲು ಹೆಣ್ಣಾಯಿತಂತೆ. ನನ್ನ ದೋಣಿಯಲ್ಲಿಯೂ ಅನೇಕ ಸಣ್ಣ ಪುಟ್ಟ ಕಲ್ಲುಗಳಿರುವುದು. ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿಯೇನು ದೇವ? ಆದ್ದರಿಂದ ಮೊದಲು ತಮ್ಮ ಪಾದಗಳನ್ನು ತೊಳೆಯಲು ಅಪ್ಪಣೆ ಆಗಬೇಕು ದೇವ. ಅರ್ಥವಾಯಿತು. ನಿನ್ನ ಮನದಿಂಗಿತವೇನೆಂಬುದು ನನಗೀಗ ಅರ್ಥವಾಯಿತು. ಈ ನೆಪದಲ್ಲಾದರೂ ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬೇಕೆಂದಲ್ಲವೇ ನಿನ್ನ ಮನದಿಂಗಿತ? ಹೌದು ದೇವ. ನಿನ್ನ ಅಭಿಷ್ಟವೂ ಈಡೇ. ಎಲ್ಲ ಇವನೇ ಜಗದಾಭಿರಾಮ, ಇವನೇ ರಘುವಂಶ ಸೋಮ, ಇವನೇ ಇವನೇ ಜಗದಾಭಿರಾಮ, ಇವನೇ ರಘುವಂಶ ಸೋಮ, ಇವನೇ ನಾರಾಯಣ. ಧರ್ಮವನ್ನು ಧರಿಸಿ ಜಗಕ್ಕೆ ಬಂದಿಹ, ಧರ್ಮವನ್ನು ಧರಿಸಿ ಜಗಕ್ಕೆ ಬಂದಿಹ, ಧರ್ಮವನ್ನು ಧರಿಸಿ ಜಗಕ್ಕೆ ಬಂದಿಹ, ಧರ್ಮಾವತಾರನು ಶ್ರೀರಾಮನು, ಧರ್ಮಾವತಾರನು ಶ್ರೀರಾಮನು, ಇವನೇ ಜಗದಾಭಿರಾಮ, ಇವನೇ ರಘುವಂಶ ಸೋಮ, ಇವನೇ ನಾರಾಯಣ. ಸತ್ಯ ಸ್ವರೂಪನು ಸುಚರಿತ್ರನು, ಸತ್ಯ ಸ್ವರೂಪನು ಸುಚರಿತ್ರನು ಇವನು, ಸತ್ಯ ಸ್ವರೂಪನು ಸುಚರಿತ್ರನು ಇವನು, ಸತ್ಯ ಸ್ವರೂಪನು ಸುಚರಿತ್ರನು ಇವನು, ನಿತ್ಯ ನಿರಾಮಯ ನಿರ್ಮಲ ರೂಪನು, ನಿತ್ಯ ನಿರಾಮಯ ನಿರ್ಮಲ ರೂಪನು, ಇವನೇ ಜಗದಾಭಿರಾಮ, ಇವನೇ ರಘುವಂಶ ಸೋಮ, ಇವನೇ ನಾರಾಯಣ. ದೇವ, ನಾವೇ ಸಿದ್ಧವಾಗಿರುವುದು. ಇಂದೊಮ್ಮಿಗೆ ಧನ್ಯನಾದೆ, ಇಂದೊಮ್ಮಿಗೆ ಧನ್ಯನಾದೆ ರಾಮ, ಇಂದೊಮ್ಮಿಗೆ ಧನ್ಯನಾದೆ, ಇಂದೊಮ್ಮಿಗೆ ಧನ್ಯನಾದೆ ರಾಮ, ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ, ಭವ
ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ ಇಂದಾಮಿಗೆ ಧನ್ಯನಾದೆ ಇಂದಾಮಿಗೆ ಧನ್ಯನಾದೆ ರಾಮ ದೇವ ದೇವ ನಿನ್ನಂತವ ಚರಣವನು ಭಾಷಿಸುವೆ ದೇವ ದೇವ ನಿನ್ನಂತವ ಚರಣವನು ಭಾಷಿಸುವೆ ಇಂದಾಮಿಗೆ ಧನ್ಯನಾದೆ ಇಂದಾಮಿಗೆ ಧನ್ಯನಾದೆ ರಾಮ ರಾಮ ಎಲ್ಲಿರುವೆ ರಾಘವ ಕಾನನ ಮಧ್ಯೆ ಎಲ್ಲಿರುವೆ ರಾಘವ ಕಾನನ ಮಧ್ಯೆ ಎಲ್ಲಿರುವೆ ರಾಮ ಅಲೆದಲೆದು ನಾವು ಅಡವಿಯಲಿಂದು ಅಲೆದಲೆದು ನಾವು ಅಡವಿಯಲಿಂದು ಅಲೆದಲೆದು ನಾವು ಅಡವಿಯಲಿಂದು ಬಳಲುತ್ತಲಿರುವೆವು ಕಾರ್ಯ ಬಳಲುತ್ತ ಇರುವೆವು ದಾರಿಯ ಕಾಣದೆ ಬಳಲುತ್ತಲಿರುವೆವು ದಾರಿಯ ಕಾಣದೆ ಬಳಲುತ್ತಲಿರುವೆವು ದಾರಿಯ ಕಾಣದೆ ಎಲ್ಲಿರುವೆ ರಾಘವ ಕಾನನ ಮಧ್ಯೆ ರಾಮ ರಾಮ ಸಹೋದರ ಅಣ್ಣ ಈ ಅರಣ್ಯದಲ್ಲಿ ಎಲ್ಲಿ ಹುಡುಕಿದ್ರು ಅಣ್ಣ ಶ್ರೀರಾಮಚಂದ್ರನ ಸುಳಿವೇ ಕಾಣುತ್ತಿಲ್ಲವಲ್ಲ. ಹೌದಣ್ಣ. ಅಲ್ಲಿ ನೋಡು ಸಹೋದರ, ನಮ್ಮ ತಂದೆಯರ ಸ್ನೇಹಿತನಾದ ಗುಹನು ಪರಿವಾರ ಸಮೇತ ವಾಸ ಮಾಡಿಕೊಂಡಿರುವೆ. ಅವನ ಸಹಾಯದಿಂದ ಗಂಗಾ ನದಿಯನ್ನು ದಾಟಿ ಮುಂದೆ ಹುಡುಕೋಣ. ನಡೆ ಸಹೋದರ. ಹಾಗೆ ಆಗಲಿ, ನಡೆ ಅಣ್ಣ. ಏನಾಶ್ಚರ್ಯ! ಕೆಂದುಳಿಯು ಅಂತರಿಕ್ಷದವರೆಗೂ ವ್ಯಾಪಿಸುತ್ತಿರುವುದು, ಮಹಾ ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು, ಮೃಗ ಪಕ್ಷಿಗಳು ಬೆದರಿ ದಿಕ್ಕಾಪಾಲಾಗಿ ಓಡುತ್ತಿರುವುದು. ಯಾರಾದರೂ ರಾಜರು ಭೇಟಿಗೆ ಬಂದಿರಬಹುದೇ? ಓಹೋ, ಅದು ನಮ್ಮ ಸೈನ್ಯವೇ. ಸಂದೇಹವಿಲ್ಲ, ಸಂದೇಹವಿಲ್ಲ. ಭರತ ಶತ್ರುಘ್ನರು ಆ ದೃಷ್ಟ ಕೈಕೆಯ ಪ್ರೇರೇಪಣೆಯಿಂದ ನಮ್ಮನ್ನು ಕೊಲ್ಲಲು ಬರುವಂತಿದೆ. ಬರಲಿ ಬರಲಿ, ಕಾಡಿಗೆ ಬಂದರೂ ಕಾಡುವ ಪ್ರಸಂಗವೂ ಮಾತ್ರ ತಪ್ಪಲಿಲ್ಲ. ನಾನೀಗಲೇ ಹೊರಟು ಅಣ್ಣನಿಗೆ ಈ ವಿಚಾರವನ್ನು ತಿಳಿಸುವೆನು. ಅಣ್ಣ ಅಣ್ಣ, ಹೇಳು ಅಣ್ಣ, ಹೇಳು.
ಧನುರ್ಬಾಣಗಳನ್ನು ತೆಗೆದುಕೋ, ಹತ್ತಿಗೆಯವರನ್ನು ಆ ಗುಹೆಯಲ್ಲಿ ಅಡಗಿಕೊಳ್ಳಲು ತಿಳಿಸು. ಲಕ್ಷ್ಮಣ, ಏನಾಯ್ತು? ಅಂತಹ ಪ್ರಸಂಗವೇನಾಯ್ತು ಈಗ? ಅಣ್ಣ, ಆ ಭರತ ಶತ್ರುಘ್ನರು ಈ ದುಷ್ಟ ಕೈಕೆಯ ಪ್ರೇರೇಪಣೆಯಿಂದ ನಮ್ಮನ್ನು ಕೊಲ್ಲಲು ಬರುವಂತಿದೆ. ಬರಲಿ ಬರಲಿ, ನನಗಪ್ಪಣೆಯನ್ನು ಕೊಡು, ಅವರನ್ನು ಒಂದೇ ಬಾಣದಿಂದ ನಿರ್ಮೂಲನ ಮಾಡಿಬಿಡುವೆ. ಶಾಂತನಾಗು ಲಕ್ಷ್ಮಣ. ಛೇ, ಭರತ ಶತ್ರುಘ್ನರು ಅಂತಹ ದ್ರೋಹಿಗಳಲ್ಲವೇ ಅಲ್ಲ. ಭರತನು ಸದ್ಗುಣ ಭರಿತನು, ಶತ್ರುಘ್ನನು ಭ್ರಾತೃಪ್ರೇಮಿ. ಅವರೀರುವರು ನನಗೆ ಪ್ರಾಣಪ್ರಾಯರು. ಅವರೆಂದಿಗೂ ನನಗೆ ಕೇಡನ್ನೆಣಿಸತಕ್ಕವರಲ್ಲ. ಅವರು ಬರುತ್ತಿರುವುದು ಯಾವುದೋ ಒಳ್ಳೆಯ ಉದ್ದೇಶದಿಂದಲೇ ಬರುತ್ತಿರುವುದು. ಹಾಗಾದ ಸೈನ್ಯದೊಂದಿಗೆ ಮಹಾ ಕೋಲಾಹಲದಿಂದ ಬರಲು ಮತ್ತಿನ್ಯಾವ ಕಾರಣವಿರುವುದು ಅಣ್ಣ? ನೀನು ಶಾಂತನಾಗು. ಅವರು ಬರಲಿ, ಅವರನ್ನೇ ವಿಚಾರಿಸಿ ನೋಡೋಣ. ಆಗಲಿ ಅಣ್ಣ. ಅಣ್ಣ ಅಣ್ಣ, ಮಾತೆ ನಮಸ್ಕರಿಸಿ. ಭರತ, ನಿನಗೆ ಮಂಗಳವಾಗಲಿ. ನಮಸ್ಕರಿಸಿ. ಶತ್ರುಘ್ನ, ನಿನಗೂ ಸಹ ಮಂಗಳವಾಗಲಿ. ಭರತ ಶತ್ರುಘ್ನ, ಅಣ್ಣ, ನಿಮ್ಮನ್ನು ನೋಡಿ ನನಗೆ ಮಹದಾನಂದವಾಯಿತು. ಏನು ಆನಂದವಣ್ಣ! ವಜ್ರ ವೈಡೂರ್ಯ ಖಚಿತವಾದ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಅಯೋಧ್ಯೆಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾರಾಜಿಸಬೇಕಾಗಿದ್ದ ನಿನ್ನನ್ನು ಈ ರೂಪದಲ್ಲಿ ನೋಡುವಂತಾಯ್ತೆ. ಇದನ್ನು ನೋಡುತ್ತಿರುವ ನಮ್ಮ ಕಣ್ಣುಗಳು ಹಿಂಗಿ ಹೋಗಬೇಕೆ? ಸಹೋದರ, ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಬಂದಿರುವ ನನಗೆ ಈ ಅರಣ್ಯವಾಸವು ಭವನವಾಸಕ್ಕಿಂತಲೂ ಅತಿಶಯವಾಗಿರಬೇಕು. ಸಹೋದರ, ನೀವು ಮಾವನ ಮನೆಯಿಂದ ನಾನು ವನವಾಸಕ್ಕೆ ಬರುವಾಗ ನಿಮ್ಮನ್ನೇ ನೆನೆದು ಹಂಬಲಿಸುತ್ತಾ ನಿರುತ್ಸಾಹದಿಂದ ಅರಣ್ಯಕ್ಕೆ ಬಂದುಬಿಟ್ಟನು. ಅರಣ್ಯಕ್ಕೆ ಬಂದಿರುವ ನಾನು ಅರಮನೆಯಲ್ಲಿನ ವಿಚಾರಗಳನ್ನು ತಿಳಿದುಕೊಳ್ಳಲು ಕಾತರನಾಗಿರಬೇಕು. ಹೇಳು, ಒಬ್ಬೊಬ್ಬರ ವಿಚಾರವನ್ನು ಕೇಳುವೆ. ಆಗಲಿ ಅಣ್ಣ. ಸಹೋದರ, ನಮಗೆ ಅಕಾರ ಉಕಾರ ಮಕಾರ ಸಕಾರಗಳನ್ನು ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿಕೊಂಡಿರುವ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರು ಅಣ್ಣ. ಮಂತ್ರಿ ಗಣ್ಯರಲ್ಲೇ ಅಗ್ರಗಣ್ಯರೆನಿಸಿ ಕೊಂಡಿರುವ ನಮ್ಮ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ? ಕ್ಷೇಮದಿಂದಿರುವರು ಅಣ್ಣ. ಸಹೋದರ, ನನ್ನನ್ನು ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿದ ನನ್ನಮ್ಮ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇನಪ್ಪ? ಅವರೂ ಸಹ ಕ್ಷೇಮದಿಂದಿರುವರು ಅಣ್ಣ. ಸಹೋದರ, ನಮಗೆ ವನವಾಸವು ಪ್ರಾಪ್ತಿಯಾದಾಗ ನಾವು ಅರಣ್ಯಕ್ಕೆ ಬರುವಾಗ ಕಣ್ಣೆದುರಿಗೆ ಕಣ್ಣೀರನ್ನು ಸುರಿಸುತ್ತಾ ಒಂದೂ ಮಾತನ್ನಾಡದೆ ನಮ್ಮನ್ನು ಅರಣ್ಯವಾಸಕ್ಕೆ ಬೀಳ್ಕೊಟ್ಟ ಸಹೋದರ ಲಕ್ಷ್ಮಣ ತಾಯಿ ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರೇನು? ಕ್ಷೇಮದಿಂದಿರುವರು ಅಣ್ಣ. ಸಹೋದರ, ನನ್ನ ಚಿಕ್ಕಮ್ಮ, ನಿನ್ನ ಹೆತ್ತಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರೇ? ಇರುವಳು. ಈಗ ಹೇಳು, ದೇವಾಸುರರ ಯುದ್ಧ ಕಾಲದಲ್ಲಿ ದಶ ದಿಕ್ಕುಗಳಲ್ಲಿಯೂ ಧೈರ್ಯದಿಂದ ರಥವನ್ನು ನಡೆಯಿಸಿ ದೇವತೆಗಳಿಗೆ ಜಯವನ್ನು ತಂದಿತ್ತ ನಮ್ಮೆಲ್ಲರ ತಂದೆ ಜನಕರಾಜನು ದಶರಥ ಚಕ್ರವರ್ತಿಯು ಕ್ಷೇಮದಿಂದಿರುವರೇ? ಹಿಂದೆಲ್ಲಿಯ ಕ್ಷೇಮವಣ್ಣ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏನಾಯ್ತು ಸಹೋದರ? ಜನಕನು ಕ್ಷೇಮದಿಂದಿರುವರು ತಾನೆ? ಅಣ್ಣ, ದುಷ್ಟ ಕೈಕೆಯ ದೆಸೆಯಿಂದ ನಿನಗುಂಟಾದ ವ್ಯಸನವನ್ನು ಸಹಿಸಲಾರದೆ ನಿನ್ನಲ್ಲೇ ಅತ್ಯಂತ ಪ್ರೀತಿಯನ್ನಿಟ್ಟಿದ್ದ ಜನಕನು ನೀವುಗಳು ಪಟ್ಟಣವನ್ನು ಬಿಟ್ಟು ಹೊರಟ ಕೂಡಲೇ ನಿಮ್ಮಗಳ ವ್ಯಾಮೋಹದಿಂದಲೇ ಕೊರಗಿ ಕೊರಗಿ ಪರಲೋಕವಾಸಿಯ ಅಡ್ಡ ಪರಲೋಕವಾಸಿಯ ನಮ್ಮ ಅಗಲಿಕೆಯ ನೋವಿನಿಂದಲೇ ಕೊರಗಿ ಕೊರಗಿ ನೀನು ಪರಲೋಕವಾಸಿಯಾದೆ. ಅಯ್ಯೋ ಜನಕ, ನಿನ್ನ ಅಂತಿಮ ಕಾಲದಲ್ಲಿ ನಿನ್ನ ಬಳಿ ಇದ್ದು ನಿನ್ನ ಸೇವೆ ಮಾಡುವ ಸೌಭಾಗ್ಯ ನಮಗೆ ದೊರಕಲಿಲ್ಲ. ನಿನ್ನ ಮರಣೋತ್ಕ್ರಮಣ ಕಾಲದಲ್ಲಿ ನಿಮ್ಮ ಸೇವೆ ಮಾಡಿದ ಈ ಭರತ ಶತ್ರುಘ್ನರಲ್ಲವೇ ಸುಕೃತಶಾಲಿಗಳು. ಅಣ್ಣ, ಅಂತಹ ಮಹಾಪುಣ್ಯವು ನಮಗೆ ದೊರೆತಿದ್ದರೆ ಈ ವ್ಯಸನಕ್ಕೆ ಕಾರಣವಿರುತ್ತಿರಲಿಲ್ಲ. ಏಕೆ? ತಂದೆಯವರ ಅಂತ್ಯಕಾಲದಲ್ಲಿ ನಾವುಗಳೂ ಸಹ ಅವರ ಬಳಿಯಲ್ಲಿರಲಿಲ್ಲವಣ್ಣ.
ಹೌದಣ್ಣ. ನೀವು ಜನಕನ ಮನೆಯಲ್ಲಿರಲಿಲ್ಲವೇ? ಇಲ್ಲವೇ. ಅಯ್ಯೋ ಅಯ್ಯೋ ಜನಕ, 60 ಸಹಸ್ರ ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ 4 ಜನ ಸಮುದ್ರವನ್ನು ಹತ್ತು ನಿನ್ನ ಮರಣೋತ್ಕ್ರಮಣ ಕಾಲದಲ್ಲಿ ನಿನ್ನ ಬಾಯಿಗೆ ತೊಟ್ಟು ಗಂಗೋದಕವನ್ನು ಬಿಡುವವರಿಲ್ಲದೆ ಅನಾಥನಂತೆ ಪರಲೋಕವಾಸಿಯಾದೆಯ, ಅನಾಥನಂತೆ ಪರಲೋಕವಾಸಿಯಾದೆಯ. ಅಣ್ಣ ಸೈನಿಸಿ ಸಹೋದರ, ಇನ್ನೆಲ್ಲಿಯ ಸೇರಿ ಅದದ್ದು ಆಗಿ ಬೈ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಸಹೋದರ, ಜಾಗೃತಿಯಾಗಿ ಅಯೋಧ್ಯೆಗೆ